ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಕನ್ನಡತಿ ಶ್ವೇತಾ, ಜಪಾನಿಂದ. ಇವತ್ತು ನಾನು ಜಪಾನಲ್ಲಿ ಸುಮಾರು 2000 ವರ್ಷಗಳಿಂದ ಆಚರಿಸ್ತಾ ಬಂದಿರುವ ಒಂದು ವಿಶೇಷವಾದ ಹಬ್ಬದ ಬಗ್ಗೆ ಪರಿಚಯ ಮಾಡಿಸ್ತೀನಿ. ಬನ್ನಿ ನೋಡೋಣ. ಅಕಿತಾ ಪ್ರಾಂತ್ಯದ ಗ್ರಾಮೀಣ ಭಾಗದಲ್ಲಿ ಆಚರಿಸುವ ಈ ನಮಹಗೆ ಹಬ್ಬದ ಮುಖ್ಯ ಉದ್ದೇಶ ಏನಂದ್ರೆ ಜನರಲ್ಲಿ ಶಿಸ್ತು ಮೂಡಲಿ ಅಂತ. ನಮಹಗೆ ಹಬ್ಬಕ್ಕೆ ಅಂತ ಹೇಳಿ ಓಗ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಈ ಟ್ರೈನ್ನ ಕೂಡ ನಮಹಗೆ ಥರನೇ ಡಿಸೈನ್ ಮಾಡಿದ್ದಾರೆ, ಕೆಂಪು ಮತ್ತು ನೀಲಿ ಬಣ್ಣದ್ದು. ನಾವು ಟ್ರೈನ್ ಇಳಿಯೋ ಅಷ್ಟರಲ್ಲಿ ಸ್ಟೇಷನ್ಗೆ ಈ ರಾಕ್ಷಸರು ಬಂದಿದ್ರು. ಆಮೇಲೆ ನಮ್ಮನ್ನ ಹಬ್ಬದ ಹತ್ರ ಕರ್ಕೊಂಡೋದ್ರು. ಹೊಸ ವರ್ಷದ ದಿನ ಈ ನಮಹಗೆ ರಾಕ್ಷಸರು ಬೆಟ್ಟದ ಮೇಲಿಂದ ಕೆಳಗಡೆ ಬರ್ತಾರೆ. ಆರ್ಭಟ ಮಾಡಿಕೊಂಡು ಮನೆಗೂ ಬಂದ್ಬಿಟ್ಟು ಮನೆ ಯಜಮಾನನನ್ನು ಕರೆದು ನಿಯತ್ತಾಗಿ ಕೆಲಸ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅವ್ರೇನಾದರೂ ನಿಯತ್ತಾಗಿ ಕೆಲಸ ಮಾಡಿದ್ರು ಅಂತ ಗೊತ್ತಾದರೆ ಆಶೀರ್ವಾದ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷನಾದರೂ ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಬರ್ತಾರೆ. ಹಾಗೆ ತರಲೆ ಮಾಡೋ ಮಕ್ಕಳಿದ್ರೆ ಈ ನಮಹಗೆ ವೇಷಧಾರಿಗಳು ಅವ್ರ ಮುಂದೆ ಹೋಗ್ಬಿಟ್ಟು ಜೋರಾಗಿ ಗರ್ಜನೆ ಮಾಡಿಬಿಟ್ಟು ಭಯ ಹುಟ್ಟಿಸ್ತಾರೆ. ಇದಷ್ಟೇ ಅಲ್ಲದೆ ಹೊಸದಾಗಿ ಬಂದ ಸೊಸೆಯಂದ್ರು ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೋತಾರ ಇಲ್ಲ ಅನ್ನೋದನ್ನು ವಿಚಾರಿಸ್ತಾರೆ. ಸರಿಯಾಗಿ ನೋಡ್ಕೊಂತಿಲ್ಲ ಅಂತ ಗೊತ್ತಾದ್ರೆ ಅವರಿಗೆ ಎಚ್ಚರಿಕೆ ಕೊಟ್ಟು ಬರ್ತಾರೆ. ಮನೆಯಿಂದ ಹೊರಡೋಕೆ ಮುಂಚೆ ಸಕೆ ಅಂದರೆ ರೈಸ್ ವೈನ್ನ ತರಿಸ್ಕೊಂಡು ಅದ್ರ ಜೊತೆ ತಿಂಡಿನ ತಿಂದು ಮತ್ತೆ ಮುಂದಿನ ಮನೆಗೆ ಹೋಗುವಂಥದ್ದು ಈ ಹಬ್ಬದ ಪದ್ಧತಿ. ಅಂತ ಹೇಳಿ ನೀವು ಕೇಳಿರ್ತೀರಾ, ಹಳ್ಳಿಗಳಲ್ಲಿ ಕಂಡು ಬರುತ್ತೆ. ಅಂದರೆ ಯಾವುದೋ ಒಂದು ಮಗು ಹುಟ್ಟುತ್ತೆ ಅಂದ್ರೂ ಸೂತ್ಕ, ಹಾಗೆಯೇ ಯಾವುದೋ ಮನೆಯಲ್ಲಿ ಯಾರಾದರೂ ತೀರೋಗಿದ್ರು ಅಂದ್ರೂ ಸೂತ್ಕ ಅಂತಾರೆ. ಅಂಥ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಆ ಒಂದು ಪದ್ಧತಿನ ಜಪಾನಲ್ಲಿ ಕೂಡ ಅನುಸರಿಸ್ತಾರೆ. ನಮಹಗೆ ರಾಕ್ಷಸರು ಹೊಸ ವರ್ಷದ ದಿನ ಹೇಗೆ ಮನೆಗೂ ಹೋಗಿ ಆಶೀರ್ವಾದ ಮಾಡ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಸೂತ್ಕ ಆಗಿರೋ ಮನೆಗೆ ಹೋಗೋದಿಲ್ಲ. ಅಂದರೆ ಒಂದು ವರ್ಷದಲ್ಲಿ ಯಾವುದಾದ್ರೂ ಮನೆಯಲ್ಲಿ ಸಾವಾಗಿತ್ತು ಅಥವಾ ಮಗು ಹುಟ್ಟಿತ್ತು ಅಂದರೆ ಅಂಥ ಮನೆಗೆ ಹೋಗೋದಿಲ್ಲ. ಅಕಿತಾ ಪ್ರಾಂತ್ಯದ ನಮಹಗೆ ಸಂಸ್ಕೃತಿನ 2018ರಲ್ಲಿ ಯುನೆಸ್ಕೋ ಕಲ್ಚರಲ್ ಹೆರಿಟೇಜ್ ಅಂದರೆ ಯುನೆಸ್ಕೋ ಸಾಂಸ್ಕೃತಿಕ ಪರಂಪರೆ ಅಂತ ಹೇಳಿ ಗುರುತಿಸಲಾಗಿದೆ. ಈ ಹಬ್ಬ ನೋಡ್ತಾ ಇದ್ರೆ ನನಗೆ ನಮ್ಮ ಕರ್ನಾಟಕದಲ್ಲೂ ಕೆಲವೊಂದು ಹಬ್ಬಗಳು ನೆನಪಾಗ್ತಾ ಇದೆ. ಈ ದಕ್ಷಿಣ ಕನ್ನಡ ಕಡೆ ಎಲ್ಲ ಹೋದರೆ ಭೂತಾರಾಧನೆ ಅಂತ ಮಾಡ್ತಾರೆ, ಭೂತ ಕೋಲ ಎಲ್ಲ ಅಂತ ಹೇಳಿ. ಜೋರು ಮಳೆ ಬರ್ತಾ ಇದ್ರು ಜನ ಎಲ್ಲ ಖುಷಿಯಾಗಿ ಈ ಹಬ್ಬ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿರೋ ಕಡೆ ಎಲ್ಲ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಸಿಹಿ ತಿಂಡಿನ ಕೊಟ್ಟು ಹೋಗ್ತಾ ಇದ್ದಾರೆ. ಈ ವಿಶೇಷವಾದ ಸಂಸ್ಕೃತಿಯನ್ನು ತಿಳಿದುಕೊಳ್ಳೋದಕ್ಕೆ ಬೇರೆ ಬೇರೆ ದೇಶಗಳಿಂದ ಎಲ್ಲ ಹೊಸ ವರ್ಷದ ಸಮಯದಲ್ಲಿ ಜನ ಬರ್ತಾರೆ. ಓಗಾ ಸ್ಟೇಷನ್ ಇಂದ ಸುಮಾರು 40 ನಿಮಿಷದಲ್ಲೇ ನಮಹಗೆ ಮ್ಯೂಸಿಯಂ ಇದೆ. ಅಲ್ಲಿ ಸುಮಾರು 150 ನಮಹಗೆ ಮುಖವಾಡಗಳನ್ನು ಇಟ್ಟಿದ್ದಾರಂತೆ. ಹಬ್ಬ ಮುಗಿದ ಮೇಲೆ ಸ್ಟೇಜ್ ಮೇಲಿಂದ ಒಂದಿಷ್ಟು ಮೊಚ್ಚಿನ ಎಸಿತಾ ಇದ್ರು. ಇದೇನಂದ್ರೆ ಮೊಚ್ಚಿ ಯಾರಿಗೆ ಸಿಗುತ್ತೆ ಅವ್ರಿಗೆ ಅದೃಷ್ಟ ಅಂತ ಹೇಳಿ ಇಲ್ಲಿನ ಜನರ ನಂಬಿಕೆ. ಎಲ್ಲರೂ ಮೊಚ್ಚಿ ತಗೊಳ್ಳೋ ಪ್ರಯತ್ನದಲ್ಲಿದ್ರು. ನಾನು ಕೂಡ ಪ್ರಯತ್ನ ಮಾಡಿದೆ ಸಿಗುತ್ತಾ ಅಂತ ಹೇಳಿ, ಸಿಗ್ಲಿಲ್ಲ. ನಂಗಂತೂ ಈ ಹಬ್ಬಕ್ಕೆ ಬಂದಿದ್ದು ಹಾಗೆ ಇವರಿಂದ ಆಶೀರ್ವಾದ ಪಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. Of course you would. Why wouldn't you? Like 5 would get my umbrella and drop it off.